ಸರ್ ಅದು ನಿಜವಾಗ್ಲೂ ನನಗೆ ಆಶ್ಚರ್ಯ ಆಯ್ತಿದೆ ಸರ್. ಸರ್ ಫಸ್ಟ್ ಆಫ್ ಆಲ್ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಗಂಗರಾಜು ಸರ್ ಯಾರು ಅಂತ ಮೊದಲು ಗೊತ್ತಿಲ್ಲ. ಈ ಮೂಢ ಹಗರಣ ಯಾವಾಗ ಸ್ಟಾರ್ಟ್ ಆಯಿತು ಅವತ್ತು ಗಂಗರಾಜು ಅನ್ನೋರು ಆರ್ ಟಿ ಐ ಕಾರ್ಯಕರ್ತರನ್ನ ನಾನು ನೋಡಿದ್ದೆ. ಆದರೆ ಗಂಗರಾಜು ಅವ್ರ ಬಗ್ಗೆ ನಾನು ಹೋಗಿದ್ದೀನಿ 1.5 ಕೋಟಿ ಕೊಟ್ಟಿದ್ದೀನಿ ಅಂತ ಹೇಳಿ ದುಡ್ಡು ತೋರಿಸಿ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗುತ್ತೆ ಸರ್. ಅವತ್ತು ಅವ್ರು ಹೇಳಿಕೆ ಕೊಟ್ಟಿರೋದು ಸಾಹೇಬ್ರು ಯಾಕೆ ಈ ಥರ ಹೇಳಿಕೆ ಕೊಟ್ಟ ನಿಜವಾಗ್ಲೂ ನನಗೆ ಮನಸ್ಸಿಗೆ ಒಂಚೂರು ಚುಚ್ಚಂಗೆ ಆಯಿತು ಸರ್. ಸುಮ್ಮನೆ ಹೇಳೋದಕ್ಕಿಂತ ನನಗೆ ಅಲ್ಲಿ ಏನಿರ್ಬೋದು ಅನ್ನೋದು ನನಗೆ ಗೊತ್ತಿಲ್ಲ ನಿಜವಾಗ್ಲೂ. ಅದು ನನಗೂ ಅದು ಅಚ್ಚರಿ ಆಯ್ತು ಸರ್. ನನ್ನ ಬಗ್ಗೆ ಅವ್ರ ಮನೆಗೆ ಹೋಗ್ತಾ ಇರ್ತಾರೆ, ನನ್ನ ಬಗ್ಗೆನೇ ಯಾಕೆ ಈ ಥರ ಅವರು ಹೇಳಿದ್ರು ಅನ್ನೋದು ಇದಕ್ಕೆ ನಿಜವಾಗ್ಲೂ ನನಗೆ ಒಂದು ಆಶ್ಚರ್ಯ ಆಗ್ತದೆ ಸರ್. ಈಗ ಅವರು ಪ್ರೆಸಿಡೆಂಟ್ ಸರ್. ಇವತ್ತು ಸ್ನೇಹಮಯಿ ಕೃಷ್ಣ ಅವರು ಹೋರಾಟ ಮಾಡ್ತಿರೋದು ಇಡೀ ರಾಜ್ಯಕ್ಕೆ ಗೊತ್ತು. ಈಗ ನಿಮಗೆ ಗೊತ್ತಿದೆ BBMP ಚುನಾವಣೆ ಎಷ್ಟು ಡಿಲೇ ಆಗಿದೆ ಅನ್ನೋದು ನಿಮಗೆ ಗೊತ್ತು. ಅದೇ ರೀತಿ ಮೈಸೂರಲ್ಲೂ ಆಗೋದು ಬೇಡ. ಇವರು ನಮ್ಮ ಸ್ಥಳೀಕರು, ಸಂಘಟನೆ ಹೋರಾಟ ಮಾಡೋರು. ಸ್ನೇಹಮಯಿ ಕೃಷ್ಣ ಅವರು ಇವತ್ತು ಇಲ್ಲೇ ಸ್ಥಳೀಕರು. ಇವರೇ ಇದ್ರ ಬಗ್ಗೆ ಪ್ರಸ್ತಾಪನೆ ಮಾಡ್ತು ಅಂತಂದ್ರೆ ನಮ್ಗೆ ಇನ್ನೂ ಒಂದು ಒತ್ತು ಸಿಗುತ್ತೆ ಅನ್ನೋದು ಒಂದೇ ಕಾರಣಕ್ಕೋಸ್ಕರ ನಾನು ಹೋಗಿ ಸ್ನೇಹಮಯಿ ಕೃಷ್ಣ ಅವ್ರ ಹತ್ರ ಮಾತಾಡಿರೋದು ಸರ್. ಯಾಕಂದ್ರೆ ಇವತ್ತು ಹೋರಾಟ ಅನ್ನೋದೇ ನಿಂತೋಗ್ಬಿಟ್ಟಿದೆ. ಅದರಲ್ಲೂ ಈ ತರ ಹೋರಾಟ ಮಾಡ್ತಾರೆ ಅಂದ್ರೆ ಅದು ಗ್ರೇಟ್ ಅಲ್ವಾ ಸರ್. ಅದಕ್ಕೋಸ್ಕರ ಇವ್ರ ಹತ್ರ ಪ್ರಸ್ತಾಪನೆ ಮಾಡೋಣ, ಮಾತಾಡೋಣ, ಹೋಗಿ ಅವ್ರ ಬಗ್ಗೆ ಒಂಚೂರು ಕೇಳ್ಕೊಳ್ಳೋಣ ಅಂತ ಹೋದೆ ಹೊರತು ಇನ್ನು ಯಾವುದೇ ಅಂತ ಆಮಿಷ ಹುಡಕ್ಕೂ ಹೋಗಿಲ್ಲ, ಯಾದಕ್ಕೂ ಹೋಗಿಲ್ಲ ಸರ್. ಸರ್ ನಾನು ಹೇಳಿದ್ನಲ್ಲ ಸರ್, ನಿಜವಾಗ್ಲೂ ನಾನು ತುಂಬಾ ಸತಿ ನೋಡಿದ್ದೀನಿ. ಮೂಢ ಹಗರಣ ಸ್ಟಾರ್ಟ್ ಆಗಿಂದನೂ ನೋಡಿದ್ದೀನಿ. ಬಟ್ ಆದ್ರೆ ಅವತ್ತು ಒಂದಿನ ಯಾಕೋ ಮಾತಾಡಿಸ್ಬೇಕು ಅಂತ ಅವಾಗ ಹಂಗಂದಾಗ ನಮ್ಮ ಸ್ನೇಹಿತರು ಶ್ರೀದೇವ್ರ ಹಂಗಂದ್ರಲ್ಲ, ಮನೆಗೆ ಹೋಗೋಣ ಬಿಡಿ ಸರ್ ಏನಾದ್ರು ಒಂದ್ಸರಿ. ಅವ್ರನ್ನ ಪರಿಚಯ ಇರಲಿಲ್ಲ, ಪರಿಚಯ ಮಾಡ್ಕೋಬೇಕು. ಅವಾಗ ಪರಿಚಯ ಮಾಡಿದ್ರು, ಇನ್ನು ಕ್ಲೋಸ್ ಮಾತಾಡೋಣ, ಡಿಸ್ಕಷನ್ಸ್ ಮಾಡೋಣ ಅಂತ ಮನೆಗೆ ಹೋಗೋಣ ಅಂತ ಹೇಳಿದೆ ಹೊರತು ಇನ್ನೇನು ಇಲ್ಲ ಸರ್.